ಇವಾಗ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಇಲ್ಲ ಸರ್. ಅಲ್ಲ ನಡೀತ ಒಂದು ನಿಮಿಷ ಅಲ್ಲ ರಾಜು ಒಂದು ನಿಮಿಷ ಒಂದು ನಿಮಿಷ ನನ್ನ ಮಾತು ಕೇಳಿ. ನಮ್ಮ ದೇವಸ್ಥಾನದಲ್ಲಿ ಮಾತ್ರ ನಮ್ಮ ಹೆಗಡೆಯವರು ಚಿಕ್ಕವರು ಅವ್ರು ಮಾತ್ರ ಏನು ಸುದ್ದಿ ಮಾತಾಡಬೇಡಿ. ಅವ್ರು ಯಾವ ತಪ್ಪು ಮಾಡಿದ್ರೆ ಏನು ಮಾಡಲಿಲ್ಲ. ಈ ಮಾಡಿದ ಯಾರೋ ಮಾಡೋ ಕೆಲಸ ಅದ ನಮ್ಮ ಹೆಗಡೋರ ಮೇಲೆ ಚಿಕ್ಕವ್ರ ಮೇಲೆ ಹೇಳೋರು ಅಷ್ಟೇ. ಅದು ಭಾಳ ತಪ್ಪದು. ಅಲ್ಲ ಈಗ ನಾನು ಹೇಳೋದಂದ್ರೆ ಅಲ್ಲಿ ಶವಗಳು ಸಿಗ್ತಾ ಇದ್ವಲ್ಲ ಸರ್, ಅವಾಗ ನೀವು ಹೋಗಿ ನೋಡ್ತಿರ್ತೀರ. ಅದೇ ಒಂದು ನಿಮಿಷ ನಾವೇ ತಾನೇ ಊಟ ಹಾಕೋದು. ಅಲ್ಲ ರೇಪ್ ಆಗಿರೋ ಸ್ಥಿತಿಯಲ್ಲಿ ಏನಾದ್ರು ಇದ್ವಾ? ರೇಪ್ ಗೀಪಲ್ಲಿ ಏನು ಸಲ್ಲ ಸರ್. ಐ ಡೋಂಟ್ ಕೇರ್. ರೇಪ್ ಎಲ್ಲ ಒಂದು ಕೆಲಸ ಇಲ್ಲ ಸರ್. ಇವನು ಹೇಳ್ದ ಮಾತಾಗಲ್ತಿ. ಇವನು ನಮ್ಮ ಹೆಗಡವ್ರದ್ದು ದೊಡ್ಡವ್ರದ್ದು ಚಿಕ್ಕವ್ರದ್ದು ಏನು ಇಲ್ಲ, ತೊಂದರೆ ಇಲ್ಲ ಸರ್. ಅಲ್ಲ ಈಗ ಅಷ್ಟು ಶವಗಳನ್ನ ಊತ ಹಾಕಿದಿರಲ್ವಾ ನೀವು? ಅಂದ್ರೆ ಯಾವ್ದಾರ ಕೊಲೆಗಿಲೆ ಆಗಿರೋ ಆ ಥರ ಕಾಣಿಸ್ತಾ? ಕೊಲೆಗಿಲ್ಲ ಏನಿಲ್ಲ ಸರ್. ಬಾಡಿ ಏನೋ ಜ್ಞಾನಾಗೆ ಬಿದ್ದಿದ್ದು ಗಿದ್ದಿಲ್ಲ ತಗೊಂಡು ಊತ ಹಾಕಿದ್ದೀವಿ. ಅದು ಬೇರೆ ತಕ್ಕೊಡ್ತೀವಿ ಅಷ್ಟೇ ನಾವು ಅಷ್ಟೇ ಸರ್. ಬಾಕಿದೆ ಏನಿಲ್ಲ ಸರ್. ದೊಡ್ಡವರು ಚಿಕ್ಕವರು ಮಾತ್ರ ಒಂದು ಸುದ್ದಿ ತೆಗಿಬಿಟ್ರೆ ಸರ್. ಧರ್ಮಸ್ಥಳದ ಮೇಲೆ ಯಾವ ರೀತಿ ಆರೋಪ ಬಂದಿದೆ ಅಂತ ಎಲ್ಲಂದ್ರಲ್ಲಿ ಗುಂಡಿಗಳೆಲ್ಲ ತೆಗಿತಾ ಇದ್ದಾರೆ. ಓಕೆನಾ? ಸೊ ತೆಗಿಯೋಕೆ ಜಾಗ ಗೊತ್ತಿದ್ದವ್ರಿಗೆ ಊತ ಹಾಕಿದ್ರೆ ನಾವೆಲ್ಲಿ ಊತ ಹಾಕ್ತೀವಿ ನಮ್ಗೆ ಜಾಗ ನಮ್ಗೆ ಗೊತ್ತು. ಅಲ್ಲಿ ಮಾಡ್ದೆ ಇಲ್ಲಿ ಮಾಡ್ದೆ ಅಂತಂದ್ರೆ ಏನು ಗೊತ್ತಿಲ್ಲ. ಈಗ ಅವನು ಅನಾಮಿಕ ಬಂದನಲ್ಲ ಮಾಸ್ಕ್ ಹಾಕೊಂಡು, ಹೆಂಗೆ ವ್ಯಕ್ತಿ ಅವನು? ನಮ್ಮ ಪಕ್ಕದ ಮನವನು. ಅವನು ದುಡ್ಡುಗಾದ ಹೋದ್ರೆ ಕಾಯ್ತಾ ಕೂತವನು.